ಶಾಪಿಂಗ್ ಬಂದಿದ್ದೀವಿ. ಅವ್ನಿಗೆ ಬಿಸಿಲು ಬೇರೆ ಕಂಡುಬಿಡೋಕ್ಕಾಯ್ತಿಲ್ಲ. ಸೊ ನಾವಿವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ. ಬನ್ನಿ. ಫಸ್ಟ್ ಟೈಮ್ ಮಗನ ಜೊತೆ ಶಾಪಿಂಗ್ ಮಾಡ್ತಿರೋದು ತುಂಬಾ ಖುಷಿ ಇದೆ ನನಗೆ. ಸೊ ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ನನಗಿಲ್ಲಿ ಶಾಪಿಂಗ್ ಮಾಡ್ತಾ ಹೆಂಗೆ ಅನಿಸ್ಬಿಟ್ಟಿತ್ತು ಅಂದರೆ ಹೆಣ್ಮಕ್ಳಿಗೆ ವೆರೈಟಿ ಕಲೆಕ್ಷನ್ಸ್ ಸಿಗ್ತಾ ಇದೆ, ಬಟ್ ಬಾಯ್ಸ್ಗೆ ಏನು ಕಲೆಕ್ಷನ್ಸೇ ಇಲ್ಲ. ನೋಡಿದ್ದು ಬಟ್ಟೆನೇ ನೋಡ್ತಾ ಇದ್ದೆ. ಸೊ ನನಗೆ ಬೋರ್ ಅನ್ನಿಸ್ಬಿಡ್ತು. ಸೊ ಮಹಿಗೆ ಹೇಳ್ತಾ ಇದ್ದೆ ನಾನು, ಫ್ರೆಂಡ್ಸ್ ನಾನು ಇದು ಟಾಪ್ ಹೆಂಗಿದೆ ಅಂತ ಕೇಳಿದೆ. ಇವ್ರ ರಿಯಾಕ್ಷನ್ ಏನು? ಮಗು ಆದಮೇಲೆ ಯಾಕೆ ಟೇಸ್ಟ್ ಹೊಟ್ಟೋಗೈತೆ ನನಗೆ ಅಂತೆ. ಹಂಗೇನಿಲ್ಲ, ಸುಮ್ಮನೆ ನ್ಯೂಡ್ ಕಲರ್ ಅಲ್ವಾ, ಸೊ ಒಂದ್ಸಲ ನೋಡೋಣ ಅಂತ ಹೇಳಿ ಮಾಡಿದೆ. ಬಟ್ ಇಷ್ಟ ಆಗಲಿಲ್ಲ ನಂಗೆ, ಯಾಕೋ ಲೈಕೇ ಆಗ್ತಿಲ್ಲ ಕುರ್ತೀಸ್ ಯಾವುದೂ. ಸೊ ಪಾಪು ಮಲ್ಕೊಂಡಿದ್ದಾನೆ, ಇವಾಗ ಬಿಲ್ಲಿಂಗ್ ಮಾಡಿಸೋಣ. ಅವನಿಗೆ ಶಾಪ್ ಮಾಡಾಯಿತು, ನಾನು ಬೇರೆ ಕಡೆ ನೋಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ಪಾಪುನ ಮನೆಗೆ ತಂದು ಕೊಟ್ಬಿಟ್ಟು ಅಮ್ಮನ ಕೈಗೆ, ಅದಾದಮೇಲೆ ಮತ್ತೆ ನಾನು ಹೊರಗಡೆ ಬಂದೆ, ಐಬ್ರೋಸ್ ಮಾಡಿಸ್ಕೋಬೇಕಾಗಿತ್ತು. ಸೊ ಅದಾದಮೇಲೆ ಊಟಕ್ಕೆ ಹೊರಗಡೆನೇ ತಗೊಳ್ತಿದ್ದಾರೆ. ಅಮ್ಮನಿಗೆ ಮತ್ತು ಮಹಿಗೆ ಇಬ್ರಿಗೂ ಹೊರಗಡೆ ಊಟ ತಗೊಳ್ತಾ ಇದ್ದಾರೆ, ಇಲ್ಲೇ ಪಾರ್ಸಲ್ಲು. ಇಲ್ಲಿ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ತಿಂತಾಯಿದ್ದಿದ್ದು, ಎಷ್ಟು ಇಷ್ಟಪಟ್ಟು ತಿಂತಾಯಿದ್ದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಆಂಟಿ. ಸೊ ಅಲ್ಲಿ ಅಮ್ಮನಿಗೊಂದ್ಸಲ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ಇಲ್ಲೇ ಪಾರ್ಸಲ್ ತಗೊಳ್ತಾ ಇದ್ವಿ. ಮಹಿಗೆ ಮತ್ತು ನಮ್ಮ ಅಮ್ಮನಿಗೆ ಹೊರಗಡೆ ತಗೊಳ್ತಿದ್ದಾರೆ, ಆ್ಯಂಡ್ ನನಗೆ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಊಟನ. ಸೊ ಇಷ್ಟೊತ್ತಲ್ಲಿ ಹೊರಗಡೆ ಇದ್ದೀನಿ ಅಂತ ಎಲ್ಲ ತಪ್ಪಾಗಿ ತಿಳ್ಕೊಳ್ಬೇಡಿ, ಮನೆ ಪಕ್ಕನೇ ಇರೋದು. ಸೊ ಹಬ್ಬಕ್ಕೆ ನೋಡಿ ಫುಲ್ಲು ಫ್ರಿಜ್ಜೇ ತುಂಬೋಗ್ಬಿಟ್ಟೈತೆ. ಸೊ ಅಮ್ಮ ಎಲ್ಲ ಎತ್ತಿಟ್ಟಿದ್ದಾರೆ, ಫ್ರೂಟ್ಸು, ವೆಜಿಟೇಬಲ್ಸು, ಸೊ ಟೊಮ್ಯಾಟೊ ಪ್ರತಿಯೊಂದು. ಸೊ ವೆಜ್, ನಾಳೆ ವೆಜ್ ಅಲ್ವಾ, ಹಾಗಾಗಿ. ಆ್ಯಂಡ್ ಇದು ಏನು ಹೇಳ್ತಾರೆ, ಇದು ಗಿಡ, ಸೊ ಇದನ್ನು ಕಳ್ಸಕ್ಕೆ ಹಾಕ್ತಾರಲ್ಲ ಅದು. ಆ್ಯಂಡ್ ಎಲೆ, ಅಡಿಕೆ, ಆ್ಯಂಡ್ ಇದನ್ನೆಲ್ಲ ಅಮ್ಮ ನಾಳೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಹಬ್ಬದ ಹಿಂದಿನ ದಿನವೇ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಬಿಟ್ರೆ ಇಲ್ಲೆಲ್ಲ ಒಳಗಡೆ ಎಲ್ಲ ಇದೆ ತರಕಾರಿ. ಸೊ ಇದು ಹಡ್ಸನ್ ಕರ್ಡ್ದು ಬಾಕ್ಸ್ ನೋಡಿ, ಈ ರೀತಿ ಯೂಸ್ಫುಲ್ ಆಗ್ತಾ ಇದೆ ಇದು. ನಾನಂತೂ ಬಿಸಾಕಲ್ಲ, ಸೊ ನಂಗೆ ಇದಿಷ್ಟ ಈ ಬಾಕ್ಸು. ಆ್ಯಂಡ್ ಇಲ್ಲಿ ತರಕಾರಿ ನೋಡ್ತಿರ್ಬೋದು, ಶುಂಠಿ, ಲೆಮನ್ನು, ಸೊ ಪ್ರತಿಯೊಂದೂ ಅವರು ತೊಳೆದು ಎಲ್ಲ ಎತ್ತಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗೊಜ್ಜು ಮಾಡೋದಕ್ಕೆ ಕಾಳೆಲ್ಲ ನೆನೆ ಹಾಕಿದ್ದಾರೆ. ಬಿಟ್ಟನಿ ಎದ್ಬಿಟ್ಟವನೇ ಕಂದ. ಇವರು ಮಾಹಿತಿ ಎತ್ಕೋತೀನಿ ರೀ. ಸೊ ನಾಳೆ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಕಳಸೋ ಸಾಮಾನು ಪ್ರತಿಯೊಂದು ಅಮ್ಮ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಏನಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡೋದೊಂದೇ ಬಾಕಿ. ಇದು ಪ್ರಿಪ್ರೇಷನ್ ಅಂತಲೇ ಹೇಳ್ಕೊಳ್ಳಿ, ಒಂದು ಪ್ರಿಪ್ರೇಷನ್ ವ್ಲಾಗ್ ಅಥವಾ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಹಬ್ಬದ ವ್ಲಾಗಲ್ಲಿ ನನ್ನ ಮಗನ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಖುಷಿ ಇದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಅಮ್ಮ. ಬೆಳಿಗ್ಗೆ ಏನೋ ಕೆಲಸ ಜಾಸ್ತಿ ಇರಬಾರ್ದು ಅಂದರೆ ತುಂಬ ಲೇಟ್ ಆಗಿಬಿಡುತ್ತಲ್ವ ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಕಳಸೋ ಸಾಮಾನಾಗಿರ್ಬೋದು, ದೇವ್ರ ಫೋಟೋ ಆಗಿರ್ಬೋದು, ಪ್ರತಿಯೊಂದೂ ಕ್ಲೀನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ಊರಿಂದನೇ ತರಿಸಿರೋದು, ಅಂದರೆ ನಮ್ಮ ಹಳ್ಳಿ ಇದೆ ಅಲ್ವಾ, ಅಪ್ಪನೇ ತಂದಿದ್ದಾರೆ. ಆ್ಯಂಡ್ ಇದು ಎರಡೂ ಕೂಡ ನಾವೇ ಬೆಳಿತೀವಿ. ನಮ್ಮದು ಮಾವಿನ ತೋಟ ಕೂಡ ಇದೆ. ಆ್ಯಂಡ್ ಬೇವಿನ ಮರ ಹಳ್ಳಿಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ಹಬ್ಬಕ್ಕೆ ಶಾಪಿಂಗ್ ಮಾಡಾಯಿತು. ಪಾಪುಗೆ ಮತ್ತು ನನಗೆ ತೊಗೊಂಡಿದ್ದೀವಿ, ಮಹಿಗೆ ತೊಗೋಬೇಕು. ಆ್ಯಂಡ್ ಪಾಪುಗೆ ಈಗ ಅವ್ರ ಅಜ್ಜಿ ತಾತನೂ ಕೂಡ ಒಂದು ಡ್ರೆಸ್ನ ಕೊಡಿಸ್ತಾರೆ. ಸೊ ಇವಾಗ ಅವ್ರು ತಂದ ಮೇಲೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದರೆ ನಮ್ಮಪ್ಪ ನಮ್ಮಮ್ಮ ಅವನಿಗೆ
ಹಬ್ಬಕ್ಕೆ, ಯುಗಾದಿ ಹಬ್ಬ ಅವನಿಗೆ ಫಸ್ಟ್ ಹಬ್ಬ ಅಲ್ವಾ. ಸೊ ಅವನಿಗೆ ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ದಾರೆ. ಅವನಿಗೆ ಯಾವ ಬಟ್ಟೆ ತರ್ತಾರೆ ಅಂತ ಅದನ್ನು ಕೂಡ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ಏನೆಲ್ಲ ಶಾಪ್ ಮಾಡಿದೆ ಅಂತ ನಾನು ನಿಮಗೆ ಫಸ್ಟ್ ಹೇಳ್ತೀನಿ. ಪಾಪುಗೆ ಒಂದು ಫಸ್ಟ್ ಕ್ರೈಯಲ್ಲಿ ಶಾಪಿಂಗ್ ಮಾಡಿದ್ದು ಆ್ಯಂಡ್ ಇನ್ನೊಂದು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ನನಗೆ ವಿಶಾಲ್ ಮಾರ್ಟಲ್ಲಿ ಹುಡುಕಿ ಸಾಕಾಯಿತು. ನನಗೆ ಯಾವ ಬಟ್ಟೆನೂ ಇಷ್ಟನೇ ಆಗಲಿಲ್ಲ. ಆ್ಯಂಡ್ ಆಲ್ಸೋ ಒಂದು 4ರಿಂದ 5 ಅಂಗಡಿ ಸುತ್ತಾಡ್ಬಿಟ್ಟಿದ್ದೀನಿ. G7ಗೆ ಹೋಗಿದ್ದೀನಿ, ಕಾಂಪ್ಲೆಕ್ಸ್ ಹತ್ರ ಹೋಗಿದ್ದೀನಿ, ಯಾವುದೂ ಇಷ್ಟನೇ ಆಗಲಿಲ್ಲ. ಸೊ ಲಾಸ್ಟ್ ಒಂದು ಶಾಪ್ಗೆ ಹೋಗ್ಬಿಟ್ಟು ಓಕೆ ಯಾವುದಾದ್ರೂ ಒಂದು ಕುರ್ತಾ ತೊಗೊಳ್ತೀನಿ ಸಾಕು ಸಿಂಪಲಾಗಿ ಅಂತ ಹೇಳಿ ಒಂದು ಕುರ್ತಾನ ತೊಗೊಂಡು ಬಂದೆ. ಅದನ್ನು ಯಾವುದು ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡಿದಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಫಸ್ಟು ವಿಶಾಲ್ ಮಾರ್ಟಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಷ್ಟು ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. ನನಗೆ ಈ ಥರ ಕ್ಲಾತ್ ತುಂಬಾ ಇಷ್ಟ. ಅವನಿಗೆ ವೇರ್ ಮಾಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ ನನ್ನ ಮಗ. ಸೊ ಅದಕ್ಕೋಸ್ಕರ ನಾನು ಇದೇ ಮೆಟೀರಿಯಲಲ್ಲಿ ಅಂದರೆ ಈ ಟೈಪ್ ಡ್ರೆಸ್ಸಲ್ಲಿ ನಾನು ಅವನಿಗೆ ಒಂದು 4 ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಈ ಥರ ಅವನಿಗೆ ಕ್ಲಾತ್ ಹಾಕೋದಕ್ಕೆ. ಸೊ ಇದೊಂದು ಆ್ಯಂಡ್ ಸೆಕೆಂಡ್ ಒನ್ ಹೇಳಿದ್ನಲ್ಲ, ಸೊ ಇದೊಂದು. ನೆಕ್ಸ್ಟ್ ಇದು ಕ್ಯೂಟಾಗಿದೆ ಮಕ್ಕಳು ಬಟ್ಟೆ. ಆ್ಯಂಡ್ ಲಾಸ್ಟ್ ಒನ್ ಇದು. ಈ 4 ಪೀಸ್ನ ನಾನು ಅವನಿಗೆ ತಗೊಂಡೆ ವಿಶಾಲ್ ಮಾರ್ಟಲ್ಲಿ. ತುಂಬ ಕ್ಯೂಟಾಗಿತ್ತು. ಆ್ಯಂಡ್ ನನಗೆ ಈ ಥರ ಏನು ಹೇಳ್ತಾರೆ 1 ಪೀಸ್ ಬಟ್ಟೆ ಏನಿದೆ ಈ ಥರ ನಂಗೆ ತುಂಬ ಇಷ್ಟ ಅವನಿಗೆ ವೇರ್ ಮಾಡೋದಕ್ಕೆ. ನೆಕ್ಸ್ಟು ಅವನಿಗೆ ಒಂಥರ ಚಡ್ಡಿ ಮತ್ತು ಶರ್ಟ್ ಟೈಪಲ್ಲಿ ತೊಗೊಂಡಿದ್ದೀನಿ. ಸೊ ಈ ರೀತಿ ಒಂದಿದೆ. ಇದಕ್ಕೆ ಗ್ರೀನ್ ಕಲರ್ ಪ್ಯಾಂಟ್, ಪಾಚಿ ಗ್ರೀನ್ ಪ್ಯಾಂಟ್, ದ ಪರ್ಫೆಕ್ಟ್ ಡೇ ಫಾರ್ ಅಡ್ವೆಂಚರ್. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಮಕ್ಕಳಿಗೆ ವೈಟ್ ಬಟ್ಟೆನೇ ಹಾಕಿದ್ರು. ಬೇರೆ ಕಲರ್ಸ್ನ ನಾನು ಹಾಗೂ ಸರ್ಚ್ ಮಾಡಿದೆ, ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ವೈಟ್ ಬಟ್ಟೆನೇ ತುಂಬ ಯುನೀಕಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ರೈನ್ಬೋ ಟೈಪಲ್ಲಿ ಈ ಥರ ಚೆನ್ನಾಗಿದೆ. ಆ್ಯಂಡ್ ಅವನಿಗೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ ನೋಡಿ, ಜೋಬಿದೆ, ಕ್ಯೂಟಾಗಿದೆ ಪುಟಾಣಿ ಜೋಬು. ಸೊ ಇದು ಒಂದು ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ಬ್ಲೂ ಪ್ಯಾಂಟ್, ನೆವಿ ಬ್ಲೂ ಚಡ್ಡಿ. ಸೊ ಈ ಥರ ಶಾರ್ಟ್ಸು, ನೆವಿ ಬ್ಲೂ ಶಾರ್ಟ್ಸು. ಸೊ ಇದೊಂದು. ಸೊ ಇಷ್ಟು ಅವನಿಗೆ ವಿಶಾಲ್ ಮಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಇದು ಬಂದು ಫಸ್ಟ್ ಕ್ರೇಲಿ ತೊಗೊಂಡಿದ್ದು. ಇಲ್ಲಿ ರಾಮನಗರದಲ್ಲೇ ಫಸ್ಟ್ ಕ್ರೇ ಶಾಪ್ ಇದೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಸೊ ಫಸ್ಟ್ ಕ್ರೈಯಲ್ಲಿ ಅವನಿಗೆ ಬಟ್ಟೆ ತಂದಿದ್ದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಇದೆಷ್ಟು ಕ್ಯೂಟಾಗಿದೆ ಅಂದರೆ, ಈ ಕೊರಿಯನ್ ಅವರು ವೇರ್ ಮಾಡ್ತಾರೆ ಗೊತ್ತಾ ಡ್ರೆಸ್ಸು, ಸೊ ಆ ರೀತಿ ಇದೆ. ನ್ಯೂಡ್ ಕಲರ್ ಅಂದರೆ ಲೈಟ್ ಕಲರ್ಸು. ಸೊ ಇದೊಂದು ಹ್ಯಾಟ್ ಬಂದಿದೆ, ಕ್ಯೂಟಾಗಿದೆ ಹ್ಯಾಟು. ಈ ಸೆಕೆಗಾಲದಲ್ಲಿ ಇದನ್ನೆಲ್ಲ ಹಾಕೋದಕ್ಕಾಗಲ್ಲ, ಬಟ್ ಆದರೂ ಚೆನ್ನಾಗಿದೆಯಲ್ಲ ಅಂತ ತಗೊಂಡೆ. ಒಂದು ಡಂಗ್ರಿ ಟೈಪ್ ನೋಡ್ತಿರ್ಬೋದು. ಸೊ ಕ್ಯೂಟಾಗಿದೆ. ಆ್ಯಂಡ್ 3 to 6 months ತೊಗೊಂಡಿದ್ದೀನಿ. ಚೆನ್ನಾಗಿದೆ ಬಟ್ಟೆ ಅಲ್ವಾ. ನನಗಂತೂ ಕೊರಿಯನ್ ಅವರು ಬಟ್ಟೆ ವೇರ್ ಮಾಡ್ತಾರಲ್ಲ ಅದೇ ರೀತಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇಲ್ಲೊಂದು ಟೈಪ್ ಕೊಟ್ಟಿದ್ದಾರೆ ನೋಡಿ, ಕ್ಯೂಟಾಗಿದೆ. ಸೊ ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್. ನೋಡಿ ಎಷ್ಟು ಚೆನ್ನಾಗಿದೆ. ಹಬ್ಬಕ್ಕೆ ಒಳ್ಳೆ ಬಟ್ಟೆ ಅಂತಲೇ ಹೇಳ್ಬೋದು. ನಾನು ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತೆ, ಬಟ್ ರೂಮಲ್ಲಿ ಫ್ಯಾನ್ ಓಡ್ತಾ ಇದೆ. ಪಾಪು ಮಲಗಿಸಿದ್ದೀನಿ. ಅವ್ನು ಫ್ಯಾನ್ ಇಲ್ಲ ಅಂದರೆ ಅವ್ನು ನಿದ್ದೆನೇ ಮಾಡಲ್ಲ. ಹಾಗಾಗಿ ಫ್ಯಾನ್ ಸೌಂಡ್ ಸ್ವಲ್ಪ ಕೇಳಿಸ್ಬೋದು ನಿಮಗೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಯೆಲ್ಲೋ ಕಲರ್, ಏನು ಹೇಳ್ತಾರೆ ಮೆಂತ್ಯ ಕಲರು, ಸಕ್ಕತ್ತಾಗಿದೆ. ಯೆಲ್ಲೋ ಆ್ಯಂಡ್ ಮೆಂತ್ಯ ಮಿಕ್ಸಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ಕುರ್ತಾ. ಈ ರೀತಿ ಹಂಗೆ ಪ್ಯಾಂಟ್ ಬಂದಿದೆ.
ಈ ರೀತಿ ತುಂಬ ಕ್ಯೂಟಾಗಿದೆ. ಆ್ಯಂಡ್ ದಿಸ್ ಒನ್ ಗುಡ್ ಎಷ್ಟು ಕ್ಯೂಟಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯ್ತು ಇದು. ಆ್ಯಕ್ಚುಲಿ ಇದನ್ನು ಯುಗಾದಿ ಹಬ್ಬದ ದಿನ ಹಾಕ್ತೀನಿ. ಆ್ಯಂಡ್ 3 ಮಂತ್ಸ್ದು ಏನು ಅವನಿಗೆ ಫೋಟೋಶೂಟ್ ಮಾಡಬೇಕು. ಈಗ ಯುಗಾದಿ ಹಬ್ಬದ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಯುಗಾದಿ ಹಬ್ಬದ ಫೋಟೋಶೂಟ್ ಥೀಮಲ್ಲಿ ಈ ಡ್ರೆಸ್ನ ಹಾಕ್ತೀನಿ. ಹಬ್ಬಕ್ಕೆ ಯಾವುದಾದ್ರೂ ಬೇರೆ ಡ್ರೆಸ್ನ ಚೂಸ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಈಗ ನೋಡಿದ್ರಲ್ಲ, ಅಷ್ಟೂ ನಾನು ಲಿಶುಗೆ ತಗೊಂಡಿದ್ದು, ಅಂದರೆ ನನ್ನ ಮಗನಿಗೆ ತಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ನಾನೇನು ತಗೊಂಡಿದ್ರೆ ಒಂದು 4-5 ಅಂಗಡಿ ಹುಡುಕಿ ಕೊನೆಗೆ ಇದೊಂದು ಕುರ್ತಾ ಸೆಟ್ ತಗೊಂಡಿದ್ದೀನಿ. ಈ ರೀತಿ ಇದೆ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಈ ಕಲರ್ ಕಾಂಬಿನೇಷನ್ನು. ನಾನು ಜಸ್ಟ್ ವೇರ್ ಮಾಡಿ ನೋಡಿದೆ ಯಾವ ರೀತಿ ಕಾಣಿಸುತ್ತೆ ಅಂತ. ಟ್ರಯಲ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಏನಿದು ಸಿಂಪಲಾಗಿ ಇಷ್ಟು ಚೆನ್ನಾಗಿದೆ, ಆ್ಯಂಡ್ ಮೇಕಪ್ ಆದಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿ ಇದೊಂದು ಕುರ್ತಾ ತಗೊಂಡೆ. ತುಂಬ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ನಾವು ಸೊ ಇದಕ್ಕೆ ಪ್ಯಾಂಟು ಅಷ್ಟೇ ತುಂಬ ಫ್ರೀ ಅನ್ನಿಸ್ತು ನನಗೆ. ನೋಡಿ, ಎಕ್ಸ್ಪೆಂಡಬಲ್ಲು. ಸೊ ತುಂಬ ಚೆನ್ನಾಗಿದೆ ಪ್ಯಾಂಟ್. ಆ್ಯಂಡ್ ವೇಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸಾಫ್ಟಾಗಿದೆ ವೇಲು, ಸಾಫ್ಟಾಗಿದೆ. ಒಂದು ಸೈಡ್ ಆದರೂ ಹಾಕೋಬೋದು, ಹಿಂಗಾದರೂ ಹಾಕೋಬೋದು, ಚೆನ್ನಾಗಿದೆ. ಸೊ ಇವಾಗ ನಾನು ನನ್ನ ಮಗನಿಗೆ ಏನೇನು ತಗೊಂಡೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ, ಹಬ್ಬದ ಶಾಪಿಂಗು. ಆ್ಯಂಡ್ ಇವಾಗ ಮಹಿಗೆ ಬಟ್ಟೆ ತೊಗೋಬೇಕು. ಆ್ಯಂಡ್ ಅಪ್ಪ ಅಮ್ಮನೂ ಹೋಗಿದ್ದಾರೆ ಅವನಿಗೆ ಬಟ್ಟೆ ತರೋದಕ್ಕೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ. ಪಾಪು ಫೇಸ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಇವತ್ತೇನಾಯಿತು ಅಂತ ಹೇಳಿದರೆ, ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಒಂದು ಹಳ್ಳಿಕಟ್ಟೆ ಇದೆ. ಅಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು, ನಾಗರ ಪೂಜೆ. ಅದ್ರದ್ದು ಸೌಂಡ್ ಎಲ್ಲ ಹಾಕ್ತಾರಲ್ವ, ಸೊ ಅದರಿಂದ ನಾವು ಮಾತಾಡೋದು ಏನೂ ಕೇಳಿಸ್ತಾ ಇರಲಿಲ್ಲ. ಸೊ ನಾನು ನನ್ನ ಪಾಪು ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಓಕೆ ಯುಗಾದಿ ಹಬ್ಬದ ದಿನವೇ ಅವ್ನ ಫೇಸನ್ನ ರಿವೀಲ್ ಮಾಡೋಣ ಅಂತ ಹೇಳಿ ನಾನು ಮಹಿ ಡಿಸೈಡ್ ಮಾಡಿಬಿಟ್ಟು ಇವತ್ತೆಲ್ಲ ಶಾಪಿಂಗ್ ಮಾಡಿದ್ವಿ. ಸೊ ನಾಳೆನೇ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬದ ದಿನ ಅವ್ನ ಫೇಸ್ನ ರಿವೀಲ್ ಮಾಡ್ತೀನಿ. ಆ್ಯಂಡ್ ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್. ಬಾಯ್ ಬಾಯ್. ಯುಗಾದಿ ಹಬ್ಬದಲ್ಲಿ ಸಿಗೋಣ. ನೀವು ಅಷ್ಟೇ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನಂಗೆ ಹೇಳಿ. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ಬಿ ಇದು ಯುಗಾದಿ ಹಬ್ಬದ ದಿನ ವ್ಲಾಗ್ ಬರ್ಬೋದು. ಆ್ಯಂಡ್ ಯುಗಾದಿ ಹಬ್ಬದ ದಿನದ್ದು ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗು ಯುಗಾದಿ ಹಬ್ಬದ ದಿನ ಬರೋದ್ರಿಂದ ಸೊ ನಾನು ಇವಾಗೆ ಎಲ್ಲರಿಗೂ ವಿಶ್ ಮಾಡಿಬಿಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಮದುವೆಯಾಗಿ ಇದು ಫಸ್ಟ್ ಯುಗಾದಿ ಆ್ಯಂಡ್ ನನ್ನ ಮಗನಿಗೆ ಫಸ್ಟ್ ಯುಗಾದಿ. ನಮ್ಮ 3 ಜನಕ್ಕೂ ತುಂಬಾ ಸ್ಪೆಷಲ್ ಯುಗಾದಿ ಇದು. ಸೊ ಯಾವ ರೀತಿ ಇರುತ್ತೆ ಏನೋ ಅಂತ ಯುಗಾದಿ ಹಬ್ಬದ ದಿನದ್ದು ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲವ್ ಯು ಗಾಯ್ಸ್, ಬಾಯ್. ಸೊ ಇದು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ತಂದುಕೊಟ್ಟಿದ್ದು ಪಾಪುಗೆ. ಯಾವ ರೀತಿ ಇದೆ ತೋರಿಸ್ತೀನಿ. 2 ಜೊತೆ ಕೊಡಿಸಿದ್ದಾರೆ. ಸೊ ಫಸ್ಟ್ ಒನ್ ಬಂದು ಈ ಥರ ಕುರ್ತಾ, ಕಲರ್ ಚೆನ್ನಾಗಿದೆ. ಒಂದು ಪ್ಯಾಂಟ್, ಪುಟಾಣಿ ಪ್ಯಾಂಟು, ಮತ್ತು ಲೈಟ್ ಪಿಂಕ್ ಕಲರ್ ಒಂದು ಕುರ್ತಾ. ಚೆನ್ನಾಗೈತೆ. ಅವ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ನ ಫೇಸ್ಗೆ. ಇನ್ನೊಂದು ಯಾವುದು ನಾರ್ಮಲ್ ಶರ್ಟ್ ಮತ್ತು ಒಂದು ಜೀನ್ಸ್ ಶಾರ್ಟ್ಸ್ ತಗೊಂಡಿದ್ದೆ. ಇದೆ ಆ್ಯಂಡ್ ಇಲ್ಲಿ ತೋಳತ್ರ ಬಟನ್ ಬರುತ್ತೆ, ಈ ಥರ ಚೆನ್ನಾಗಿದೆ ಅಲ್ವಾ.
ಶೆಕೆ ಈ ಜೀನ್ಸ್ ಚಡ್ಡಿ ಚೆನ್ನಾಗಿದೆ, ಕ್ಯೂಟಾಗಿ ಚೆನ್ನಾಗಿದೆ. ಇದೊಂದು ಚೆನ್ನಾಗಿತ್ತು. ಇದು ಈ ಸಲ ಪಾಪುಗೆ ಜಾಸ್ತಿ ಬಟ್ಟೆ ಆಗೋಯ್ತು. ಸೊ ಇಷ್ಟೇ ಪಾಪುಗೆ ನನಗೆ ತಗೊಂಡಿದ್ದು. ಆ್ಯಂಡ್ ಮಹಿಗೆ ಅವರು ನಾಳೆ ಬೆಳಿಗ್ಗೆ ತಗೊಳ್ತೀನಿ ಅಂತ ಹೇಳಿದ್ರು. ಸೊ ನಾಳೆ ಬೆಳಿಗ್ಗೆ ಅವ್ರು ಯಾವ ತಗೊಳ್ತಾರೆ ನೋಡಬೇಕು.